ಅಪರಾಧಗಳ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಡ್ರಗ್ಸ್ ಬಗ್ಗೆ ನಾವೇನು ಸೂಚನೆಗಳನ್ನ ಕೊಟ್ಟಿದ್ದೋ ಆ ಕೆಲಸ ಬಹಳ ತ್ವರಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂಖ್ಯೆ ಕಡಿಮೆ ಆಗಿದೆ. ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡಬೇಕು ಮತ್ತು ಆಡಳಿತ ಮಂಡಳಿಯವರನ್ನ ಹೊಣೆ ಮಾಡಬೇಕು ಅಂತ ಹೇಳಿ ನಾನು ಕಳೆದ ಬಾರಿ ಹೇಳಿದೆ. ಅದನ್ನೇ ಮಾಡಿದ್ದಾರೆ, ಕಮಿಷನರು ಮಾಡಿದ್ದಾರೆ ಮತ್ತು SP ಅವರು ಮಾಡಿದ್ದಾರೆ. ಆ ಸಂಖ್ಯೆ ಕಳೆದ ಬಾರಿ ಏನಿತ್ತು, ಗವರ್ಮೆಂಟ್ನವ್ರನ್ನೆಲ್ಲರನ್ನು ಕೂಡ ಸಭೆ ಕರೆದು ಒಂದು ಕನಿಷ್ಠ 4 ತಿಂಗಳಿಗೆ ಒಂದ್ಸಾರಿ ಸಭೆಯನ್ನ ಕರೆದು ಅವರಿಗೆ ಸೂಚನೆಗಳು ಕೊಡಬೇಕು ಅಂತ ಕೂಡ ಹೇಳಿದೆ. ಆ ಕೆಲಸ ಮಾಡ್ತಾರೆ. ಎರಡನೇದು ಮರ್ಡರ್ಗಳು, ಏನು ಸೀರೀಸ್ ಆಫ್ ಮರ್ಡರ್ಸ್ಗಳಾಗ್ತಾ ಇತ್ತು ಅದೆಲ್ಲ ನಿಂತಿದೆ. ಡೊಮೆಸ್ಟಿಕ್ ಮರ್ಡರ್ಸು ಅಲ್ಲಿ ಇಲ್ಲಿ 1-2-3 ಆಗಿರ್ಬೋದು. ಆದರೆ ಹೆಚ್ಚಿನ ಅಂಶ ಏನು ದ್ವೇಷದ ಭಾವನೆಯಿಂದ ಆಗ್ತಾ ಇದ್ದಂಥ ಕೊಲೆಗಳು ನಿಂತಿದ್ದಾವೆ ಅನ್ನುವಂಥದ್ದು. ಇದು ನನಗೆ ತೃಪ್ತಿ ತಂದಿದೆ. ಈ ಭಾಗದಲ್ಲಿ ಇಂಥ ಒಳ್ಳೆಯ ವಾತಾವರಣ ಇರ್ತಕ್ಕಂಥ, ಸನ್ನಿವೇಶ ಇರ್ತಕ್ಕಂಥ, ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಅದು ಮರುಕಳಿಸ್ತಾ ಇದೆ ಅಂತ ಹೇಳಿ ನನ್ಗನ್ಸುತ್ತೆ. ಅದೇ ನನಗೆ ತಂದಿರುವಂಥ ಸಮಾಧಾನ. ಆದರೆ ಇದನ್ನು ಹಾಗೆ ನಾವು ಮುಂದುವರಿಸಬೇಕು. ಕರ್ನಾಟಕಕ್ಕೆ ಆರ್ಥಿಕ ದೃಷ್ಟಿಯಿಂದ ನಮಗೆ ಹೆಚ್ಚು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುವಂಥದ್ದು ಬೆಂಗಳೂರನ್ನ ಬಿಟ್ಟರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ ಈ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ಪ್ರತಿಷ್ಠಿತವಾದಂಥ ಜಿಲ್ಲೆ ಅಂತ ಹೇಳಿ ನಾವು ಪರಿಗಣಿಸಿ ಅದನ್ನ ಮಾಡೋದಕ್ಕೆ ಆ ವಾತಾವರಣ ವಾಪಸ್ ಬರ್ತಾ ಇದೆ ಅನ್ನುವಂಥದ್ದು ಅದು ನನಗೆ ಸಮಾಧಾನ ತಂದಿದೆ ಅಂತ ಹೇಳಿ. ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ನಾವು ಟೂರಿಸಂ ಡೆವಲಪ್ ಮಾಡಬೇಕು. ಆಮೇಲೆ ಇಲ್ಲಿ ಇಂಡಸ್ಟ್ರಿಗಳು ಬರಬೇಕು. ಅಂದರೆ ಸಾಫ್ಟ್ ಇಂಡಸ್ಟ್ರೀಸ್, IT ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಈಗ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು. ಈ ಥರದ್ದು ಇಂಡಸ್ಟ್ರಿಗಳು ಬರೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದರ ಬಗ್ಗೆ ಕಾನೂನನ್ನ ಮಾಡಿದ ಮೇಲೆ ಸಂಪ್ರದಾಯದ ವಿಚಾರ ಬರೋದು ಕಾನೂನಲ್ವಾ? ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ನಾವು ಸಂಪ್ರದಾಯ ಹೇಳ್ಬಿಟ್ಟು ಕಾನೂನು ಬಿಟ್ಬಿಡಕ್ಕಾಗಲ್ಲ. ಅದು ಏನಂದ್ರೆ, ಇದು ನನಗೂ ಕೇಳಿದ್ರು, ನೀವು ಪರ್ಮಿಷನ್ ಕೊಡಿ. ಕಾನೂನಿನಲ್ಲಿ ನೀವು ಬೆಟ್ಟಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾನೂನಿನಲ್ಲಿ ಇಂಥದ್ದೆಲ್ಲ ಕಾನೂನು ಬಾಹಿರ ಅಂತ ಇದೆ. ಅದನ್ನ ಹೆಂಗ ಅಲೋ ಮಾಡೋದು ಅಂತ ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಒಂದೇನೋ ನೀವು ಹೇಳ್ದಂಗೆ ಹೇಳಿದ್ರು, ಸಂಪ್ರದಾಯ ಇದೆ, 1 ದಿನ ಬಿಟ್ಬಿಡಿ, 2 ದಿನ ಬಿಟ್ಬಿಡಿ. ಅದು ಲೋಕಲ್ ಆಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಯಾವುದು ಬೆಟ್ಟಿಂಗ್ ಇಲ್ಲ, ಏನು ಆಟ ಆಡೋ ರೀತಿಯಲ್ಲಿ ಆಟ ಆಡ್ತಾರೆ ಅಂತ ಹೇಳಿದ್ರೆ ಪರಿಗಣಿಸ್ಬೋದು ಅಂತ ಹೇಳಿ ನಾವು ಹೇಳಿದ್ವಿ. ಅದು ನಿಮ್ಮ ಶಾಸಕರೇ ಮುಂದೆ ನಿಂತ್ಕೊಂಡು ಈ ಅದು ಅವರು ಸ್ವಾಭಾವಿಕವಾಗಿ ಅವ್ರನ್ನ ಆರಿಸಿದವರು ಕೇಳುವಾಗ ಅವ್ರು ಹೇಳಲೇಬೇಕಲ್ಲ, ಹೇಳ್ಕೊಂಡಿದ್ರು. ಇಲ್ಲ, ಅಂತಿಮವಾಗಿ ಫೈನಲ್ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡಿ ಅದ್ರ ಬಗ್ಗೆ ಅದನ್ನ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ನಿಮಗೆ ಅವ್ರು ಕೊಟ್ಟಿದ್ದಾರೆ, ನಾನಾಗ್ಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಬಂದ ಮೇಲೆ ಅದನ್ನ ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನ ಬಹಿರಂಗಪಡಿಸ್ತಕ್ಕಂಥ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಕೋರ್ಟ್ ಮತ್ತೆ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರೆ, ಅದು ಫೈನಲ್ ರಿಪೋರ್ಟ್ ಯಾರು ಅದೆಲ್ಲ ಅದು ಪ್ರೊಸೀಜರಲ್. ಫೈನಲ್ ರಿಪೋರ್ಟ್ ಅನ್ನ SIT ಅವರು ಕೊಡ್ಬೇಕು ಸರ್ಕಾರಕ್ಕೆ, ಕೋರ್ಟಿಗೂ ಕೊಡ್ಬೇಕು. ಅದನ್ನೇ ನಾನು ಹೇಳಿದ್ದೀನಿ. ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆಗುತ್ತೆ. ಸರ್, ಈಗ ಬೆಳ್ತಂಗಡಿ ಒಬ್ಬ ಬಾಲಕನ ಮರ್ಡರ್ 1 ತಿಂಗಳಾಯ್ತು. ಮೊನ್ನೆ ಹರೀಶ್ ಪೂಂಜೆ ಕೂಡ ಭೇಟಿ ಆಗಿದ್ದಾರೆ. ಆದ್ರೆ ಏನ್ ಪ್ರೊಸೆಸ್ ಜನರಿಗೆ ಏನ್ ಗೊತ್ತಾಗ್ತಾ ಇಲ್ಲ. ತನಿಖೆಯಲ್ಲಿದೆ. ಅವರು ಕೆಲವು ವಿಷಯಗಳನ್ನ ಬಹಿರಂಗಪಡಿಸ, ಪೊಲೀಸ್ನವ್ರು ಗೊತ್ತಲ್ಲ ನಿಮಗೆ, ಕೆಲವು ಮಾಹಿತಿಗಳನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಏನೋ ಒಂದು ವಿಚಾರ ಹೇಳಿದರೆ ಅಪರಾಧ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಈ ತರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ. ಅದನ್ನ ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳಕ್ ಆಗೋದಿಲ್ಲ. ಇಷ್ಟೇ ಅಲ್ಲಿ ಕೇಳಿಸ್ಕೊಂಡ್ರೆ ಜೈಲನ್ನ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ
120 ಕೋಟಿ ಇನ್ನೂ ಬೇಕು ನಮ್ಗೆ. ಆದ್ರೆ 50 ಕೋಟಿ ಕೊಟ್ರೆ ಕಾಂಪೌಂಡ್ ಕಟ್ಬಿಡ್ತೀವಿ. ಕಾಂಪೌಂಡ್ ಒಂದ್ಸಾರಿ ಕಾಂಪೌಂಡ್ ಆದ್ಮೇಲೆ ಅದನ್ನ ನಾವು ಒಳಗಡೆ ಅಭಿವೃದ್ಧಿ ಮಾಡೋದು ತೊಂದರೆ ಇಲ್ಲ. ಅದಕ್ಕೆ ಮುಖ್ಯವಾಗಿ ಕಾಂಪೌಂಡ್ ಕಟ್ಟಿ ಇಲ್ಲಿಂದ ಶಿಫ್ಟ್ ಮಾಡಿದ್ರೆ ಆಗ ಒಂದಿಷ್ಟು ಇಲ್ಲಿ ಇರ್ತಕ್ಕಂಥ ವಾತಾವರಣ ಸರಿ ಹೋಗುತ್ತೆ. ಯಾಕಂದ್ರೆ ಈಗ ಅಲ್ಲಿ ಏನಾಗಿದೆ, ನಾನು ಕಳೆದ ಬಾರಿಯಲ್ಲಿ ಜೈಲು ಒಳಗಡೆ ಹೋಗಿದ್ದೆ ನೋಡೋದಕ್ಕೆ. ಅಲ್ಲಿ ಜಾಮರ್ಸ್ನೆಲ್ಲ ಅವರೇ ಕಿತ್ತಾಕ್ಬಿಡ್ತಾರೆ. ನಮ್ಮ ಯಾರು ಅಪರಾಧಿಗಳಿದ್ದಾರೆ, ಬಂದಿಗಳಿದ್ದಾರೆ, ಅವರೇ ಕಿತ್ತಾಕ್ಬಿಡ್ತಾರೆ. ಅಲ್ಲಿ ಅದು ವರ್ಕ್ ಆಗಲ್ಲ. ಮತ್ತು ಪದೇ ಪದೇ ಅಲ್ಲಿ ಗಲಾಟೆಗಳು, ಹೊಡೆದಾಟಗಳು ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಅದು ಆದಷ್ಟು ಶೀಘ್ರವಾಗಿ ಅದನ್ನು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಂದ್ರೆ ಈ ವ್ಯತಿರಿಕ್ತವಾಗಿ ಇವ್ರು ಖರ್ಗೆ ಅವರು ಅಂದಿದ್ರಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಅವರು, ಈಗ ನೀವು ವ್ಯತಿರಿಕ್ತವಾಗಿ ಏನಿಲ್ಲ ಅಂದಾಗ ಮುಂದೆ ಇಲ್ಲಿ ಹಿಂದಿನ ಬರ್ತಾ ಇದೆ ಸಿಚುವೇಶನ್ ಅಂದಾಗ ಇವ್ರು ವ್ಯತಿರಿಕ್ತವಾಗಿ ಮಾತಾಡಿದ್ರಲ್ಲ ಇವರು ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲ ಅಂದ್ರೆ ಇಲ್ಲಿ ಕಮ್ಯುನಲ್ ಇದೆ ಇನ್ನು ಅದರಿಂದ ಬಂಡವಾಳ ಬರ್ತಾ ಇಲ್ಲ. ಜನರಲ್ ಆಗಿ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ, ಸ್ಪೆಸಿಫಿಕ್ ಆಗಿ ದಕ್ಷಿಣ ಕನ್ನಡ ಮಂಗಳೂರು ಬಗ್ಗೆ ಎಲ್ಲ ಅವ್ರು ಮಾತಾಡಿದ್ದಾರೆ. ಕೋಸ್ಟಲ್ ಅಂದ್ರೆ ಇಲ್ಲಿಂದ ಗೋವಾ ತನಕ ಇದೆ. ಈಗ ಅದಲ್ಲ ಪ್ರಶ್ನೆ. ಈಗ ಪ್ರತಿ ಬಾರಿ ನೀವು ಕಳೆದ ಬಾರಿ ಬಂದಾಗೆಲ್ಲ ಹೇಳ್ತಿದ್ರಿ ಕರಾವಳಿ ಆ ರೀತಿ ಇದೆ, ಈ ರೀತಿ ಇದೆ. ನೀವೇ ಈಗ ಹೇಳ್ತೀರಾ ಬದಲಾವಣೆ ಆಗಿದೆ ಅಂತ. ಮತ್ತೆ ನಿಮ್ಮ ನಾಯಕರುಗಳು ಕರಾವಳಿ ಅದೇ ರೀತಿ ಇದೆ ಅನ್ನುವಂಥದ್ದು ಹೇಳ್ತಾ ಇರುವುದು. ಅವ್ರು ಏನಾರು ಹೇಳ್ಕೊಂಡು, ನಾನು ಅಧಿಕೃತವಾಗಿ ಪೊಲೀಸ್ ಇಲಾಖೆಯ ದೃಷ್ಟಿಕೋನ ಅಂದ್ರೆ ಕರ್ನಾಟಕದಲ್ಲಿ ಇರೋ ಕರಾವಳಿಯನ್ನು ಆ ರೀತಿ ಬಿಂಬಿಸುವಂತ ಪ್ರಯತ್ನಗಳು ಯಾರು ಬಿಂಬಿಸೋದಕ್ಕೆ ಹೋಗೋದಿಲ್ಲ. ಇಲ್ಲಿ ವಾತಾವರಣ ಇದ್ದದ್ದಂತೂ ಸತ್ಯ, ಅದು ಬದಲಾಗಿರೋದಂತೂ ಸತ್ಯ. ಇದನ್ನ ನಾನು ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ ದೃಷ್ಟಿಯಿಂದ ಹೇಳ್ತೀನಿ. ನಾನು ಇದಲ್ಲ, ಕೇಳಿ ಸ್ವಲ್ಪ ಕೇಳ್ರಿ. ನಾನು ಅಧಿಕೃತವಾಗಿ ಅಂಕಿ ಸಂಖ್ಯೆಗಳನ್ನು ಕೊಟ್ಟು ಹೇಳ್ತೇನೆ. ಮರ್ಡರ್ ಕಡಿಮೆ ಆಗಿದೆ, ಡ್ರಗ್ಸ್ ದಂಧೆ ಕಡಿಮೆ ಆಗಿದೆ, ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಅರ್ಥ ಏನು, ಇಲ್ಲಿ ಶಾಂತಿ ಬರ್ತಾ ಇದೆ ಅನ್ನೋದು ಒಂದು ಸೂಚನೆ. ಅದೆಲ್ಲ ಒಂದು ಮರ್ಡರ್ ಆಯ್ತು, ಒಂದೆಲ್ಲ ಒಂದು ಮರ್ಡರ್ ಆಗ್ಬಿಡುತ್ತೆ ಅಂತ ಸ್ವಲ್ಪ ಕೇಳಿ, ಅದನ್ನ ಅವ್ರನ್ನ ಕೇಳೋಣ. ಈಗ ನಮಗೆ ಪೊಲೀಸ್ನವರಿಗೆ ಸಿಕ್ಕಿರೋ ಮಾಹಿತಿಗಳು, ನನಗೆ ಸಿಕ್ಕಿರೋ ಮಾಹಿತಿ, ಅದನ್ನ ನಾನು ಹೇಳ್ತೇನೆ. ಆ ದೃಷ್ಟಿಯಿಂದ ನಾನು ಹೇಳಿದ್ದೇನೆ ಹೊರತು ಬೇರೆದು ಗೊತ್ತಿಲ್ಲ. ಅವ್ರು ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದಾರೋ ನನಗೆ ಅರಿವಿಲ್ಲ. ಒಂದ್ ಎರಡು ಆಗುತ್ತೆ. See, whatever department, whatever initiative it takes, people have to respond to it. Unless the people respond to it, department cannot do anything. So I really appreciate the people of this region that they have responded to our call. They have responded to our, our efforts. That is why it has come down. And now, see, there was a situation when children used to be sent to other parts of the state, Bangalore, Mysore, for studies. People have expressed it to me personally. ನನಗೆ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಓದ್ಸಕ್ ಆಗೋದಿಲ್ಲ ಸ್ವಾಮಿ, ನಾವು ಮೈಸೂರಿಗೆ ಕಳಿಸ್ತೀವಿ, ಬೆಂಗಳೂರಿಗೆ ಕಳಿಸ್ತೀವಿ ಅಂತ ಜನ ನನ್ನ ಹತ್ರ ಹೇಳಿದ್ದಾರೆ. ವೆನ್ ಐ ಕೇಮ್ ಫಾರ್ ಪ್ರಿಪರೇಷನ್ ಆಫ್ ಮ್ಯಾನಿಫೆಸ್ಟೋ, ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾರೆ. ಈಗ ಆ ವಾತಾವರಣ ನನಗೆ ಕಾಣಿಸ್ತಿಲ್ಲ. ಅಂದ್ರೆ ಒಳ್ಳೆ ಕಾಲೇಜಲ್ಲಿ ನಾನು ಕೇಳಿದೆ ನಮ್ಮ ಪೊಲೀಸ್ ಅವರಿಗೆ, ಏನ್ರಿ ಮೊದಲೆಲ್ಲ ಈ ಕಾಫಿ ಕುಡಿಯೋಕೆ ಹುಡುಗ ಹುಡುಗಿ ಹೋಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕಾಫಿ ಕುಡಿದ್ರೆ, ಒಂದು ಐಸ್ ಕ್ರೀಮ್ ತಗೊಂಡ್ರೆ ಅಲ್ಲಿ ಹೋಗಿ ಕೆಲವರು ಹೋಗಿ ಹೊಡಿತಿದ್ರು ಅಂತೆಲ್ಲ ಕೇಳ್ತಾ ಇದ್ವಿ. ಆ ತರ ವಾತಾವರಣ ಇದೆಯೇನಪ್ಪ ಈಗ? ಇಲ್ಲ ಸರ್, ಆ ತರ ಏನೂ ಇಲ್ಲ ಅಂತ ಹೇಳಿದ್ವಿ. ಅಂದಾಗ ನಾವೇನ್ ಹೇಳ್ಬೇಕು? ನಮ್ಮ ಅಸೆಸ್ಮೆಂಟ್ ಏನು ಅವಾಗ? ಹೌದಪ್ಪ, ಒಂದು ಶಾಂತಿ ಮರುಕಳಿಸ್ತಾ ಇದೆ ಅನ್ನೋದು ಒಂದು ಅಸೆಸ್ಮೆಂಟ್. ಇಲ್ಲೊಂದು ಸ್ಪೊರಾಡಿಕ್ ಆಗಿ ಒಂದು ಇನ್ಸಿಡೆಂಟ್ ಆಗಿದ್ರೆ ಅದನ್ನ ನಾನು ಜನರಲೈಸ್ ಮಾಡಕ್ ಹೋಗಲ್ಲ. ಬಟ್ ಓವರ್ ಆಲ್ ಎಸ್,